ಒಂದೇ ರೀತಿಯ ಇಡ್ಲಿ, ದೋಸೆ, ಉಪ್ಪಿಟ್ಟು, ಚಿತ್ರಾನ್ನ ಈ ಒಂದು ಗಳನ್ನ ತಿಂದು ತಿಂದು ಬೋರ್ ಆಗಿದ್ರೆ ಇದು ಹೊಸ ವಿಧಾನ, ಹೊಸ ತಿಂಡಿ ಅಂತಾನೆ ಹೇಳ್ಬೋದು. ಪ್ಲೀಸ್ ಒಮ್ಮೆ ಟ್ರೈ ಮಾಡಿ. ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಕ್ವಿಕ್ ಆಗೂ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಟೈಮ್ ಸರಿಯಾಗಿ ಊಟ ಮತ್ತು ಮೆಡಿಸಿನ್ ತಗೊಳ್ಳಿ, ಭಾಳ ಬೇಗ ಹುಷಾರಾಗ್ತೀರಾ. ತುಂಬಾನೇ ಒಳ್ಳೆ ಒಂದು ಬ್ರೇಕ್ಫಾಸ್ಟು. ಪ್ಲೀಸ್ ಎಲ್ಲರೂ ಮನೇಲಿ ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೊದಲಿಗೆ ನಾವು ಚಿರೋಟಿ ರವೆಯನ್ನು ತಗೊಳ್ಬೇಕು. 1 ಕಪ್ಪು ನಾವು ಚಿರೋಟಿ ರವೆಯನ್ನು ತಗೊಂಡಿದ್ರೆ ಅದಕ್ಕೆ 1.5 ಇಂದ 2 ಕಪ್ಪಷ್ಟು ಮಜ್ಜಿಗೆನ ಸೇರಿಸ್ಕೋಬೇಕು. ಮಜ್ಜಿಗೆ ಅಂದರೆ ನಾವು 1 ಕಪ್ಪು ಮೊಸರು, 1 ಕಪ್ಪು ನೀರು ಎರಡನ್ನೂ ಸೇರಿಸಿ ಮಜ್ಜಿಗೆ ಕಡಿದುಕೊಂಡು ಹಾಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಆದರೂ ಇದನ್ನು ನಾವು ನೆನೆಲಿಕ್ಕೆ ಬಿಡಬೇಕು. ರವೆ ಸ್ವಲ್ಪ ಕುಡಿದು ದಪ್ಪ ಆಗುತ್ತೆ. ದಪ್ಪ ಆದ ನಂತರ ನಾವು ಮುಂದೆ ಮಾಡೋಣ. ಈಗ ಇದು 10 ನಿಮಿಷ ಆಗಿದೆ. ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟು, ನಂತರ 1 ರಿಂದ 1.5 ಸ್ಪೂನಷ್ಟು ಅಡುಗೆ ಎಣ್ಣೆ ಮತ್ತು ಇದಕ್ಕೆ ಅರ್ಧ ಸ್ಪೂನಷ್ಟು ಸಕ್ಕರೆ, ಇದಿಷ್ಟನ್ನು ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಸಾರಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಎಣ್ಣೆ ಸವರಿದ ಒಂದು ಇಡ್ಲಿ ಪ್ಲೇಟಿಗೆ ಕೂಡ ಹಾಕೋಬೋದು, ಇಲ್ಲ ತಟ್ಟೆ ಇಡ್ಲಿ ಪ್ಲೇಟಿಗೆ ಕೂಡ ಹಾಕೋಬೋದು. ಮೊದಲಿಗೆ ನಾವು ನೀರನ್ನು ಕಾಯ್ಲಿಕ್ಕೆ ಇಟ್ಕೊಂಡಿರಬೇಕು ಇಡ್ಲಿಗೆ. ಇದು ನಾವು ಇನೋ ಹಾಕಿ 1 ಪ್ಯಾಕೆಟ್ ಇನೋ ಬೇಕಾಗತ್ತೆ ಈ ಮಿಶ್ರಣಕ್ಕೆ. 1 ಪ್ಯಾಕೆಟ್ ಇನೋ ಹಾಕಿ 1 ಸ್ಪೂನಷ್ಟು ನೀರು ಸೇರಿಸಿ ಕ್ವಿಕ್ಕಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಅತಿಯಾಗಿ ಗೊಟಾಯಿಸ್ಲಿಕ್ಕೆ ಹೋಗಬಾರ್ದು. ಗೊಟಾಯಿಸಿದ್ರೆ ಅದರ ಒಂದು ಇನೋ ಒಂದು ವರ್ಕಿಂಗು ಸ್ಟಾಪ್ ಆಗಿಬಿಡುತ್ತೆ ಮತ್ತು ಅದು ನಮಗೆ ಫ್ಲಫಿ ಆಗಿ ಬರೋಲ್ಲ. ಇದಕ್ಕೆ ನಾವು ಒಂಚೂರು ಕಲರ್ಗೋಸ್ಕರ ಖಾರದ ಪುಡಿ ಮತ್ತು ಕಾಳು ಮೆಣಸಿನ ಪುಡಿಯನ್ನು ಉದುರಿಸಿ, ಯಾಕಂದರೆ ಕಲರ್ ತುಂಬ ಚೆನ್ನಾಗಿರುತ್ತೆ, ಒಂದು ರೀತಿ ಅಟ್ರಾಕ್ಟಿವ್ ಆಗಿರುತ್ತೆ. ಈಗ ಇದನ್ನು ನಾವು ಮೀಡಿಯಮ್ ಉರಿಯಲ್ಲಿ 10 ನಿಮಿಷ ಇದನ್ನು ನಾವು ಬೇಯಲಿಕ್ಕೆ ಬಿಡಬೇಕು. ಯಾವಾಗಲೂ ಒಂದೇ ರೀತಿ ಸೇರಲ್ಲ ಅಲ್ವಾ, ಏನಾದರೂ ಹೊಸದು ಬೇಕು ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ಈ ರೀತಿ ನಾವು ಹೊಸದಾಗಿ ಏನಾದರೂ ಮಧ್ಯದಲ್ಲಿ ಮಾಡಿಕೊಂಡಾಗ ಮನೆ ಮಂದಿಗೂ ಖುಷಿ ಆಗುತ್ತೆ. ಹಸಿಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಅದನ್ನು ಹಾಕುವಾಗ ಸ್ವಲ್ಪ ಮುಚ್ಚಳ ಮುಚ್ಚಿದ್ರೆ ನಮಗೆ ಎಣ್ಣೆ ಹೊರಗಡೆ ಸಿಡಿಯಲ್ಲ. ಅದಾದ ನಂತರ ನಾವು ಒಂದು ಅರ್ಧ ಸ್ಪೂನು ಸಾಸಿವೆ, 1 ರಿಂದ 2 ಸ್ಪೂನು ಬಿಳಿ ಎಳ್ಳು ಮತ್ತು ಕರಿಬೇವು ಇಷ್ಟನ್ನ ಸೇರಿಸ್ಕೊಂಡ್ರೆ, ಹಿಂಗಿದ್ರೆ ಹಿಂಗು ಕೂಡ ಹಾಕೋಬೋದು. ನಾನಿಲ್ಲಿ ಹಿಂಗು ಸೇರಿಸಿಲ್ಲ. ಈ ಕಡೆ ಇದು ಸ್ವಲ್ಪ ತಣ್ಣಗಾಗಿದೆ. ಇದು ಇನ್ನೂ ಚೆನ್ನಾಗಿ ತಣ್ಣಗಾದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಆಮೇಲೆ ಇಲ್ಲಿ ಒಂದು ಟಿಪ್ಪು, ನಾವು ಮಜ್ಜಿಗೆನ ಯೂಸ್ ಮಾಡುವಾಗ ಮೊಸರು ಸ್ವಲ್ಪ ಹುಳಿ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮತ್ತು ರವೆ ಕೂಡ ಅಷ್ಟೇ, ನಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದರೆ ರವೆಯನ್ನು ಒಂಚೂರು ಮಿಕ್ಸಿ ಮಾಡ್ಕೊಂಡ್ರಾಗ ನಮಗೆ ಚಿರೋಟಿ ರವೆ ರೆಡಿ ಆಗುತ್ತೆ. ಇಷ್ಟು ಮಾಡಿಕೊಂಡ್ರೆ ಎಲ್ಲನೂ ಮನೇಲೇ ಇರುತ್ತೆ ಅಲ್ವಾ, ಕ್ವಿಕ್ಕಾಗಿ ಹೊಸ್ದಾಗಿ ಏನೋ ಒಂದು ಬ್ರೇಕ್ಫಾಸ್ಟು ಮನೆ ಮಂದಿ ಎಲ್ಲ ಖುಷಿಪಟ್ಟು ತಿಂತಾರೆ. ತುಂಬ ಚೆನ್ನಾಗಿತ್ತು. ನಾನು ಇನ್ನೊಂದು ಚೂರು ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕಿತ್ತು, ಅರ್ಜೆಂಟಲ್ಲಿ ತೆಗೆದ್ಬಿಟ್ಟೆ, ಲೇಟ್ ಆಗೋಯ್ತು ಅಂತ ನೋಡಿ. ಹಾಗಾಗಿ ಕೆಳಗಡೆ ಬಿಟ್ಕೊಂಡಿರಲಿಲ್ಲ. ಮಾತ್ರ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಮೊಸರು ಇಲ್ಲಿ ಹುಳಿ ಇದ್ದರೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ನೋಡಿದ್ರಲ್ಲ, ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸು ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.